ಈ ಒಂದು ತಾಕು ಇದು ಸಹ ಮೆಕ್ಸಿಕನ್ ಬೀನೆ ಬೆಳೀತಾ ಇರೋದು. ಬಟ್ ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ತಂತ್ರಜ್ಞಾನ ಏನಂದ್ರೆ ಇಲ್ಲಿ ರೈತ ಬಾಂಧವರು ಹರಿ ನೀರಾವರಿ ಉಪಯೋಗ ಮಾಡಿ ಬೆಳೀತಾ ಇದ್ದಾರೆ. ನಾವು ಈ ಹರಿ ನೀರಾವರಿಯಿಂದ ಬೆಳೆದ್ರೆ ಗಿಡಗಳು ಯಾವ ತರ ಬೆಳಿತಾವೋ ಅಥವಾ ಯಾವ ತರ ಅದರ ಏನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಬೆಳವಣಿಗೆ ಯಾವ ತರ ಐತೆ ಅನ್ನೋದು ನೀವು ನೋಡ್ಬೋದು. ಇದನ್ನೇ ನಾವು ಇದೇ ತರ ಇದನ್ನ ಹರಿ ನೀರಾವರಿ ಯೂಸ್ ಮಾಡಿ ಈ ತರ ಬೆಳಿ ನೋಡಿದ್ರೆ ಇದು ಗಣನೀಯವಾಗಿ ಇಲ್ಲಿ ನಮ್ಗೆ ಇಳುವರಿ ಕಡಿಮೆ ಬರ್ತದೆ ಅನ್ನೋದು ಈ ಬೆಳೆ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಈ ಒಂದು ತಾಕಿನಲ್ಲಿ ನಾವು ನೋಡ್ಲಾಗ ರೈತ ಬಾಂಧವ್ರ ಹೊಲದಲ್ಲೇ ನಾವು ಮಾಡಿದ್ದು. ಇದ್ರ ಜೊತೆಗೆ ನಾವು ಈಗ ಡ್ರಿಪ್ ಒಳಗ ಹನಿ ನೀರಾವರಿ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಗಿಡಗಳನ್ನ ನೋಡ್ರಿ, ಅಲ್ಲಿ ಗಿಡ ನೋಡಿದ್ರೆ ಎಷ್ಟು ಇಳುವರಿ ಎಕರೆಗೆ 14-18 ಕ್ವಿಂಟಲ್ ಬರ್ತಾ ಇದೆ. ಇಲ್ಲಿ ಈ ಒಂದು ಗಿಡ ನೋಡಿದ್ರೆ ಬಹಳ ಅಂದ್ರೆ 6-7 ಕ್ವಿಂಟಲ್ ಬರುವಂತ ಒಂದು ಪರಿಸ್ಥಿತಿ ಹರಿ ನೀರಾವರಿಯಲ್ಲಿ ಐತೆ ಅಂತ ನನಗ ಈ ಒಂದು ತಾಕಿನಲ್ಲಿ ಈ ಬೆಳೆ ನೋಡಿದ್ರೆ ನನಗ ಕಂಡು ಬರ್ತದೆ. ಈ ಒಂದು ತಾಕಿನಲ್ಲಿ ರೈತರ ಹೊಲದಲ್ಲೇ ನಾವು ಈ ಲಕ್ಕುಂಡಿ ಗ್ರಾಮದೊಳಗ ಇಲ್ಲಿ ನಾವು ಮೆಕ್ಸಿಕನ್ ಬೀನನ್ನ ಹನಿ ನೀರಾವರಿ ಪದ್ಧತಿಯಿಂದ ಇಲ್ಲೇ ಉಪಯೋಗಿಸ್ಕೊಂಡು ಇಲ್ಲಿ ಬೆಳಿತಾ ಇದ್ದೇನೆ ರೈತ. ಇದಕ್ಕೆ ಈ ಒಂದು ಡೆಮೋ ಪ್ರಾತ್ಯಕ್ಷಿಕೆ ಪ್ಲಾಟ್ ಒಳಗ ನಾವು ಆ ಗಿಡಗಳನ್ನ ನೋಡಿದ್ರ, ಆ ಬ್ರಾಂಚ್ ನೋಡಿದ್ರ, ಕಾಯಿಗಳನ್ನ ನೋಡಿದ್ರ ಸುಮಾರು ಇದರಲ್ಲಿ ನಾವು ಇಳುವರಿ ನೋಡ್ಲಾಗಿ ಸುಮಾರು ಒಂದು 14-16 ಕ್ವಿಂಟಲ್ ಒಂದು ಎಕರೆಗೆ ಬರುವಂತ ಒಂದು ಇಳುವರಿ ಇಲ್ಲಿ ಈ ಒಂದು ಗಿಡದಲ್ಲಿ ಕಾಣ್ತಾ ಇದೆ. ಮತ್ತೆ ಇಲ್ಲಿ ಇನ್ನೊಂದು ಏನಾಗಿತ್ತು, ಜೋಡು ಸಾಲು ಪದ್ಧತಿ ಮಾಡಿದೆ ನಾವು ಈ ಒಂದು ತಾಕಿನಲ್ಲಿ. ಹನಿ ನೀರಾವರಿಯಿಂದ ಜೋಡು ಸಾಲು ಪದ್ಧತಿ, ನಾವು ಕಬ್ಬಿನಲ್ಲಿ ಜೋಡು ಸಾಲು ಪದ್ಧತಿ ಬೆಳಿತೀವಿ, ಬೇರೆ ಬೇರೆ ಬೆಳೆಯಲ್ಲಿ ಬೆಳಿತೀವಿ. ಅಂತದನ್ನ ಅಲ್ಪಾವಧಿ ಬೆಳೆಗಳಲ್ಲಿ ಸಹ ಇವನು ಡ್ರಿಪ್ ಇರಿಗೇಷನ್ ಪೈಪ್ ಹಾಕಿ ಜೋಡು ಸಾಲು ಪದ್ಧತಿಯನ್ನು ಬೆಳಿತಾ ಇದ್ದಾನೆ. ಸೊ ಸುಮಾರು ಇವತ್ತಿನ ದಿವಸ ಈ ಒಂದು 16ರಿಂದ ಈ ಜೋಡು ಸಾಲು ಪದ್ಧತಿಯಿಂದ ಇನ್ನೂ ಹೆಚ್ಚಿಗೆ ಇಳುವರಿ ಬರ್ತೈತಿ ಅಂತೇಳಿ ಅವ ರೈತ ಕೆಮ್ಮನ್ನ ನಿರೀಕ್ಷೆ ಮಾಡತಾನ. ಸುಮಾರು ಈ ಸಲ 18 ಕ್ವಿಂಟಲ್ ಈ ಒಂದು ಎಕರೆಗೆ ಈ ಜೋಡು ಸಾಲು ಪದ್ಧತಿಯಿಂದ ಜೊತೆಗೆ ಹನಿ ನೀರಾವರಿ ಯೂಸ್ ಮಾಡಿ ಇದನ್ನ ಬೆಳಿಲಿಕ್ಕೆ ಅವ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದನ್ನ ನೋಡ್ಲಾಗಿ ನಾವು ಹರಿ ನೀರಾವರಿ ನಾವು ಅಲ್ಲಿ ನೋಡಿದ್ವಿ ಬೇರೆ ತಾಕಗಳಲ್ಲಿ, ರೈತರ ತಾಕಗಳಲ್ಲಿ. ಇಲ್ಲಿ ಹನಿ ನೀರಾವರಿ ಒಂದು ಮಹತ್ವ ಏನ್ ಅನ್ನೋದನ್ನ ನಾವು ಈ ಬೆಳೆನೇ ನಮಗ ಹೇಳ್ತೇವೆ. ನೀವು ಈ ತಾಕಿನ ಅಥವಾ ನಿಮ್ ಜಮೀನ್ ಬಗ್ಗೆ ಏನಾದ್ರು ಒಂದ್ 2 ಮಾತುಗಳನ್ನ ಹೇಳ್ಬೇಕಂತ ಕೇಳ್ತಾ ಇದ್ದೀವಿ. ಇದು ನಮಗ ಬೆಂಗಳೂರಿಂದ ಬೀಜ ತಂದ್ರಿ, ಬೀಜ ತಂದು ಹಾಕಿ ಕೊಟ್ರಿ. ಒಂದೇ ಬೆಳೆ ನಮ್ಗೆ 13 ಕ್ವಿಂಟಲ್ ಬಂತು. 2ನೇ ಬೆಳೆ ಮತ್ತೆ ಹಿಂಗಾರಿ ಹಾಕಿದ್ವಿ, 14 ಕ್ವಿಂಟಲ್ ಬಂತು. ಜೋಡು ಸಾಲು ಪದ್ಧತಿ ಅವಾಗ ಮಾಡಿದ್ದಿಲ್ಲ ನೀವು, ಈ ವರ್ಷ ಮಾಡಿರಿ. ಈ ಜೋಡು ಸಾಲು ಪದ್ಧತಿ ವಿತ್ ಹನಿ ನೀರಾವರಿ ಮಾಡಿ ಈ ಸರ ಇಳುವರಿ ಒಂದ್ ಎಕರೆಗೆ ಹೆಚ್ಚಿಗೆ ಎಷ್ಟು ನಿರೀಕ್ಷೆ ಮಾಡ್ತಾ ಇದ್ದೀವಿ? ನಾವು 14 ಆಯ್ತಲ್ರಿ, 15-16 ಕ್ವಿಂಟಲ್ ಅಂತ ನಾವು ಇಟ್ಕೊಂಡಿವ್ರಿ. ಮುಂದೆ ನಮಗೆ ದೇವರು ಶ್ರಮ ತಕ್ಕ ಕೊಟ್ಟ ಕೊಡ್ತಾನೆ.